ಸಿಂಪಲ್ ಆಗಿ ಫಾರ್ಮಲ್ಸ್ ಹಾಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂದೀಪನ್ ಮದುವೆ ಇದೆ. ಇವಾಗ ನಾನು ಅಮ್ಮ ಹೋಗ್ತಿದ್ದೀವಿ ಅವ್ರ ಮನೆ ಹತ್ರ. ನೋಡಿ, ಅಮ್ಮ ಒಳ್ಳೆ ರೆಡಿಯಾಗಿ ಬಂದ್ಬಿಟ್ಟವ್ರು. ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋಗ್ಬೇಕು. ನಮ್ಮ ಮನೆ ಇರೋದು ಲಾಸ್ಟಲ್ಲಿ. ಇಲ್ಲಿಂದ ಕೆಳಗಡೆ ಹೋದ್ರೆ ಊರು ಎಂಟ್ರಿ ಆಗ್ತೀವಿ. ಎಂಟ್ರೆನ್ಸ್ ಅಲ್ಲೇ ನಾವಿರೋದು. ಗೈಸ್, ಇವಾಗ ಜಸ್ಟ್ ಸಂದೀಪನ ಮನೆಯಿಂದ ಬಂದು ಇವಾಗ ನಾವು ರೆಡಿ ಆಗಬೇಕು. ಮತ್ತೆ ಗೈಸ್, ಮದುವೆ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀವಿ. ನೋಡಿ, ಸಿಂಪಲ್ ಆಗಿ ಫಾರ್ಮಲ್ಸ್ ಹಾಕೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾಂಟು, ಒಂದು ಶೂ, ಇಷ್ಟೇ. ಏನಂತ ಹೇಳಿದ್ರೆ, ಈ ಹೇರ್ ಸ್ಟೈಲ್ ಸೂಟ್ ಆಗ್ತಿದೆಯಲ್ವ ಗೊತ್ತಿಲ್ಲ ನನಗೆ. ಬಟ್ ಯಾಕೋ ಈ ಥರ ಒಂದು ಮಾಡೋಣ ಅಂತ ಹೇಳಿ ನೋಡಿದೆ. ಇನ್ನೂ ಮಾಡಿರಲಿಲ್ಲ ಅಲ್ಲ ಫಾರ್ಮಲ್ಸ್ಗೆ. ಈ ಥರ ನನಗೆ ಓಕೆ ಅನಿಸ್ತು. ಗೈಸ್, ಇವಾಗ ಇಲ್ಲಿ ಕೆಳಗಡೆಯಿಂದ ದಿಬ್ನ ಬರ್ತಿದೆ, ಅಂದರೆ ಮದುವೆ ಗಂಡು. ಅಲ್ಲಿ ಮಾಡೋ ಕಷ್ಟ ಅಲ್ಲ ಈಗ. ಅಲ್ಲ ಜಾಸ್ತಿ ಜನ ಇರ್ತಾರೆ, ನಂಗೆ ಅಷ್ಟು ಮೀಟ್ರ್ ಇಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ. ನೋಡಿ ಗೈಸ್, ನಮ್ಮ ಅಮ್ಮ ರೆಡಿ ಆಗಿದ್ದಾರೆ ಹಿಂಗೆ. ಇವಾಗ ಊಟ ಎಲ್ಲ ಮಾಡಿ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ಗೆ ಅಂದರೆ ಒಳಗಡೆ ಹೋಗಲ್ಲ, ಹಿಂಗೆ ಹೋಗೋದು ಮನೆಗೆ. ಇವಾಗ ಜಸ್ಟ್ ಮನೆಗೆ ಬಂದು ಕೂರ್ತಿದ್ದೀನಿ. ಅಯ್ಯಪ್ಪ, ಅಮ್ಮನು ಕೂತವ್ರು ಇಲ್ಲೇ. ಸಕ್ಕ ಸುಸ್ತಾಗೋಯ್ತು. ಇವಾಗ ಇದೆ ಶರ್ಟು, ಪ್ಯಾಂಟ್ ಒಂದು ಚೇಂಜ್ ಮಾಡಿದ್ದೀನಿ. ಹಂಗೆ ಕೆಳಗಡೆ ಹೋಗ್ತಿದ್ದೀನಿ. ಕೆಳಗಡೆ ಅದೇ ಟೆಂಪಲ್ ಹತ್ರ ಹೋಗ್ತಿದ್ದೀನಿ. ಇವಾಗ ಹೋಗಿ ಪಾಲ್ಕಿ ಹೊರಬೇಕಂತಿದ್ದೀನಿ. ಅಂದರೆ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ಇಲ್ಲಿಂದ ಒಬ್ಬ ನಮ್ಮೂರವನು ಬರ್ತೀನಿ ಅಂದ ನನ್ನ ಜೊತೆ, ಶರತ್. ಗೈಸಲ್ಲಿ ನಾನು ನನ್ನ ಮನಸ್ಸಲ್ಲಿ ಏನಾಗತ್ತೆ ಅಂತ ಅಂದ್ಕೊಂಡಿದ್ದೆಲ್ಲ ದೇವ್ರ ಹತ್ರ ನಾನು ಕೇಳ್ಕೊಂಡಿದ್ದೆ. ಅದಾಗತ್ತೆ ಅಂತ ಹೇಳಿದ್ರೆ ಅದು ಪಲ್ಲಕ್ಕಿ ಬಂದು ನನ್ನ ಮುಂದೆ ಬಂದು ಪ್ರಸಾದ ಕೊಡುತ್ತೆ ಅಂತ ಹೇಳಿ ಅರ್ಥ ಅದ್ರದ್ದು. ಅಂದ್ಕೊಂಡಿದ್ದೆ ಅಲ್ವಾ, ಅದಾಗತ್ತೆ ಅಂತ ಹೇಳಿ ಪಲ್ಲಕ್ಕಿ ಬಂದು ಪ್ರಸಾದ ನನಗೆ ಕೊಡ್ತು. ಸಖತ್ ಖುಷಿ ಆಯಿತು ಗೈಸ್. ನೋಡಬೇಕು, ಅದು ಅಂದ್ಕೊಂಡಾದ್ಮೇಲೆ ಮತ್ತೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗತ್ತೆ ನೋಡೋಣ. ಇವಾಗ ಮನೆ ಹೋಗ್ತಿದ್ದೀವಿ ನಾವು. ಈಗ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಟೆಂಪಲ್ಗೆ ಹೋಗೋದಿದೆ ಗೈಸ್. ಇವಾಗ ಮತ್ತೆ ಟೆಂಪಲ್ ಹೋಗ್ತಿದ್ದೀವಿ. ಫುಲ್ಲು ಬಂದವಾಗಿಂದ ಟೆಂಪಲ್ ಆಗಿಬಿಟ್ಟಿದೆ. ಇವಾಗ ಅಲ್ಲಿ ಹೋಗಿ ಒಂದು ಪೂಜೆ ಇರುತ್ತೆ, ಮತ್ತು ಯಕ್ಷಗಾನ ಇರುತ್ತಂತೆ. ಎಷ್ಟೋ ದಿನ ಆಯಿತು ಯಕ್ಷಗಾನ ನೋಡಿದೆ. ನೋಡೋಣ ಇವತ್ತು ಗೈಸ್. ಇಲ್ಲಿ ಯಕ್ಷಗಾನಕ್ಕೆ ಬಂದಿದ್ವಿ. ಇಲ್ಲಿ ಬಣ್ಣ ಹಚ್ತಾರಲ್ಲ ಯಕ್ಷಗಾನಕ್ಕೆ, ಆ ಪ್ಲೇಸ್ಗೆ ಚೌಕಿ ಅಂತ ಕರೀತಾರೆ. ಅಲ್ಲಿ ತೋರಿಸ್ತೀನಿ ನಿಮಗೆ ಕರ್ಕೊಂಡೋಗಿ.
ಗೈಸ್ ಯಕ್ಷಗಾನ ಮಾತ್ರ ಸೂಪರ್ ಆಗಿತ್ತು. 3 ಗಂಟೆ ತನಕ ಆಗಿತ್ತು ನೈಟ್. ಮತ್ತೆ ನಮ್ಮೂರವರು ಕುಮಾರ್ ಗಣೇಶಣ್ಣ ಅಂತಿದಾರಲ್ವಾ, ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು. ಹಂಗೆ ಅವ್ರಿಗೊಂದು ಪ್ರಶಸ್ತಿ ಬಂದಿದೆ, ಅದಕ್ಕೋಸ್ಕರ ಸನ್ಮಾನ ಮಾಡಿದ್ರು. ಮತ್ತೆ ಅವರು ನಮ್ಮ ಊರ್ನ ಒಳ್ಳೆ ಹೆಮ್ಮೆ ಕಲಾವಿದ್ರು ಅವರು. ನಾನು ನಿನ್ನೆ ನೈಟ್ ಬರೋಕ್ಕೆ ಒಂದು 3 ಗಂಟೆ ಆಯ್ತಲ್ವಾ, ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.